ಹೀಗೇಕೆ ಕುಳಿತಿದ್ದೀರಾ? ಆಕಾಶದ ತಲೆ ಮೇಲೆ ಬಿದ್ದ ಹಾಗೆ ಏನು ವಿಚಾರ ಮಾಡ್ತಾ ಇದ್ರಾ ನೀವು? ಇನ್ನೇನು ವಿಚಾರ ಮಾಡಲಿ ಸೀತಾ, ಇನ್ನೇನು ವಿಚಾರ ಮಾಡಲಿ? ಹಣಕ್ಕಾಗಿ ಊರೆಲ್ಲ ತಿರುಗಾಡಿದರು, ಎಲ್ಲಿಯೂ ಕೂಡ ಹಣ ಸಿಗುತ್ತಿಲ್ಲ. ತಮ್ಮ ಶ್ರೀಕಾಂತ ನೋಡಿದರೆ ಹಣ ಕಳುಹಿಸದಿದ್ದರೆ ನಾವು ಅವರ ಪಾಲಿಗೆ ಸತ್ತು ಹೋದೆವೆಂದು ತಿಳಿದುಕೊಳ್ಳುತ್ತಿದ್ದಾರೆ ಸೀತಾ, ತಿಳಿದುಕೊಳ್ಳುತ್ತಿದ್ದಾರೆ. ದುಃಖ ಪಡಬೇಡಿ ನೀವು. ಒಂದು ನಿಮಿಷ ಇಲ್ಲೇ ನಿಂತ್ಕೊಳ್ಳಿ, ಬಂದೆ ನಾನು. ಕೊರಳಿಗೆ ಕಟ್ಟಿ. ತಾಯಿ ಚಂದ್ರಮಾತೆ, ಇದೆಂತ ಕಷ್ಟವನ್ನು ತರುತ್ತಿದ್ಯಮ್ಮ ಈ ಬಡವರ ಬಾಳಲ್ಲಿ. ನಾವು ಚಿಕ್ಕವರಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡೆ, ಈಗ ತಮ್ಮಂದಿರಿಂದ ಬೇರೆ ಆಗುತ್ತಿರುವಾಗ ಈ ಶ್ರೀಕಾಂತನನ್ನು ಕೊಟ್ಟೆ ತಾಯಿ, ಶ್ರೀಕಾಂತನನ್ನು ಕೊಟ್ಟೆ. ಈಗ ಅವನನ್ನು ನನ್ನಿಂದ ದೂರ ಮಾಡಬೇಡ ತಾಯಿ, ದೂರ ಮಾಡಬೇಡ. ಯಾಕ್ರಿ ಹೀಗೆಲ್ಲ ಮಾತನಾಡುತ್ತೀರಾ ನೀವು? ಸುಖ ದುಃಖದಲ್ಲಿ ಕಷ್ಟದಲ್ಲಿ ಭಾಗವಾಗುತ್ತೇನೆ ಅಂತ ಸಪ್ತಪದಿ ತುಳಿದು ನಿಮ್ಮನ್ನು ಮದುವೆಯಾಗಿದ್ದೇನೆ. ಆದ್ರೆ ಸುಖದಲ್ಲಿ ಮಾತ್ರ ಭಾಗಿಯಾಗುವುದು ಯಾವ ನ್ಯಾಯ ಸ್ವಾಮಿ? ನ್ಯಾಯ ಅಂತ ಏನೇ ಸೀತಾ, ನೀನು ಕೂಡ ನಾನು ಕೈಲಾಗದವನೆಂದು ತಿಳಿದುಕೊಂಡೆ ಅಲ್ಲ? ಇಲ್ಲ ಸ್ವಾಮಿ, ಇದೊಂದು ಬಿಟ್ಟು ಬೇರೆ ದಾರಿನೇ ಇಲ್ಲ ನನಗೆ. ಅದಕ್ಕೆ ಈ ನಿನ್ನ ಒಡವೆಯನ್ನೆಲ್ಲ ಮಾರಿ ತಮ್ಮ ಶ್ರೀಕಾಂತನಿಗೆ ಹಣ ಕೊಡಬೇಕಾ? ಹಾಗೆಲ್ಲ ನುಡಿಯಬೇಡಿ ಸ್ವಾಮಿ, ಹಾಗೆಲ್ಲ ನುಡಿಯಬೇಡಿ. ನಿಮ್ಮ ಪತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ ಸ್ವಾಮಿ, ನಾನೇ ಪುಣ್ಯವಂತೆ ಅಂತ. ಸೀತಾ, ಎಷ್ಟೊಂದು ಒಳ್ಳೆಯವಳು ನೀನು. ಮದುವೆಯಾದ 3 ತಿಂಗಳಲ್ಲಿ ಮನೆ ಬಿಟ್ಟು ಹೊರ ಹೋಗಲು ಹೊಚ್ಚಾಕೋ ಈಗಿನ ಕಾಲದಲ್ಲಿ. ಮೈದುನದ ಓದಿಗಾಗಿ ನಿನ್ನ ಒಡವೆಯನ್ನೆಲ್ಲ ಬೆಚ್ಚಿ ಕೊಡುತ್ತಿರುವೆಯಲ್ಲ, ನಿನ್ನಂತವಳನ್ನು ಕೈ ಹಿಡಿದ ನಾಳೆ ಅದೃಷ್ಟ ಕಣೆ, ಅದೃಷ್ಟ. ಸ್ವಾಮಿ, ಹಾಗೆಲ್ಲ ಹೇಳಬೇಡಿ. ಇವೆಲ್ಲಕ್ಕಿಂತ ಹೆಚ್ಚಿನದು ನೀವೇ. ಯಾವ ಆಸ್ತಿ ಒಡವೆ ಬಂಗಾರ ಯಾವುದು ನನಗೆ ಬೇಕಾಗಿಲ್ಲ. ತೆಗೆದುಕೊಳ್ಳಿ, ಇದನ್ನು ನನ್ನ ಕೊರಳಿಗೆ ಕಟ್ಟಿ ನೀವು. ಸೀತಾ, ಮತ್ತೆ ಈ ಒಡವೆನೆಲ್ಲ ನಮಗೆ ತೆಗೆದುಕೊಳ್ಳಕ್ಕೆ ಆಗದಿದ್ದರೆ? ಸ್ವಾಮಿ, ಇವೆಲ್ಲಕ್ಕಿಂತ ಹೆಚ್ಚಿನವರು ನೀವೇ ಸ್ವಾಮಿ, ನೀವೇ ಅಂತ. ಯಾವ ಒಡವೆ ಆಸ್ತಿ ಬಂಗಾರ ನನಗೆ ಬೇಕಾಗಿಲ್ಲ ರೀ. ಈಗಲಾದ್ರೂ ಇದನ್ನು ನನ್ನ ಕೊರಳಿಗೆ ಕಟ್ಟುತ್ತೀರಾ ನೀವು? ಸರಿ, ಆಯಿತು. ಪೇಟೆಗೆ ನೀನೇ ಹೋಗಿ ಬಾ, ಈ ಒಡವೆನೆಲ್ಲ ಮಾರಿ ನೀನೇ ಬಾ. ನನಗೆ ಯಾಕೋ ಏನೋ ಸ್ವಲ್ಪ ತುಂಬಾ ತಲೆನೋವಿಸ್ತಾ ಇದೆ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಸೀತಾ, ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಆಯಿತು. ಸಾವಿತ್ರಿ, ಸಾವಿತ್ರಿ. ನೋಡಮ್ಮ ಸಾವಿತ್ರಿ, ನಿಮ್ಮ ಅಣ್ಣನವರು ತಲೆ ನೋಯ್ತಾ ಇದೆ ಅಂತ ಬೇಗ ನೀನು ಬಿಸಿ ಬಿಸಿಯಾದ ಕಾಫಿ ಮಾಡು, ನಾನು ಪೇಟೆಗೆ ಹೋಗಿ ಬರುತ್ತೇನೆ. ಆಯ್ತು ಅತ್ತಿಗೆ. ತಾಯಿ
ತಾಯಿ ಚಂದ್ರಮಾತೆ, ಯಾಕೋ ಏನು ಇಂದು ಬೆಳಿಗ್ಗೆಯಿಂದ ಕಳೆದು ಹೋದ ನನ್ನ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ತಾಯಿ ಚಂದ್ರಮಾತೆ, ಆದಷ್ಟು ಬೇಗನೆ ನನಗೆ ನನ್ನ ತಮ್ಮಂದಿರು ಸಿಗುವಂತೆ ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಯಾಕಂದ ನಿನ್ನ ಕಣ್ಣಲ್ಲಿ ನೀರು? ಇಲ್ಲಮ್ಮ ತಂಗಿ, ಕಣ್ಣಲ್ಲಿ ಸ್ವಲ್ಪ ಧೂಳು ಬಿದ್ದಂತಾಯಿತು ಅಷ್ಟೇ. ಆಯ್ತಣ್ಣ. ಅಣ್ಣ, ಮನೇಲಿ ಕಾಫಿ ಪುಡಿ ಖಾಲಿಯಾಗಿದೆ, ಅಂಗಡಿಗೆ ಹೋಗಿ ನಾನೇ ತೆಗೆದುಕೊಂಡು ಬರ್ತೀನಿ ಅಣ್ಣ. ತಂಗಿ ಸಾವಿತ್ರಿ, ಬೇಡಮ್ಮ, ನಾನೇ ಹೋಗಿ ತರುತ್ತೇನೆ. ಆಯ್ತಣ್ಣ. ದೇಸಾಯಿ ಅವರು ಅಣ್ಣ ಮನೆಯಲ್ಲಿಲ್ಲ, ಅವ್ರು ಈಗ ತಾನೇ ಹೊರಗಡೆ ಹೋದ್ರು. ದೇಸಾಯರು ಈ ಬಡವರ ಮನೆ ತನಕ ಬಂದ ವಿಷಯ ಏನು ಅಂತ ಹೇಳಿದ್ರೆ ಅಣ್ಣ ಬಂದ ನಂತರ ನಾನೇ ತಿಳಿಸ್ತೇನೆ. ಕಾರಣ ಕಾರಣವಿಲ್ಲದೆ ಯಾರ ಮನೆಗೆ ಕಾಲಿಡುವುದಿಲ್ಲ ಸಾವಿತ್ರಿ ದೇಸಾಯಿಗೌಡ. ನಿಮ್ಮನ್ನ ತಪ್ಪು ಮಾಡಿದ್ದಾನೆ, ಅದಕ್ಕೆ ಈ ದೇಸಾಯಿಗೌಡನ್ನು ಎದುರು ಹಾಕಿಕೊಂಡವರ ಪರಿಸ್ಥಿತಿ ಏನಾಗುತ್ತದೆ ಎಂದು ನಿಮ್ಮಣ್ಣನಿಗೆ ತೋರಿಸಲು ಬಂದಿರುವೆ. ದೇಸಾಯಿ, ನಮ್ಮಣ್ಣ ಯಾವತ್ತೂ ತಪ್ಪು ಮಾಡುವುದಲ್ಲ. ಹೌದೇ? ನಿಮ್ಮಣ್ಣ ತಪ್ಪು ಮಾಡೋಣಲ್ಲ, ಏಕೆಂದರೆ ನಿಮ್ಮ ತ್ರೇತಾಯುಗದ ಶ್ರೀರಾಮಚಂದ್ರ, ನಾನು ರಾವಣ. ಆ ರಾವಣಿಗೆ ರಸಿಕತೆ ಇರಲಿಲ್ಲ, ಅದಕ್ಕೆ ಆ ಸೀತೆಯನ್ನು ಹೊತ್ತೊಯ್ದು ಅಶೋಕವನದಲ್ಲಿಟ್ಟು ಮುಟ್ಟದ ಕೆಟ್ಟ. ಆದರೆ ಆ ರಾವಣ ಮಾಡಿದ ತಪ್ಪನ್ನು ನಾನು ಮರಳಿ ಮಾಡಲಾರೆ ಎಂದು ನಿನ್ನ ಶೀಲ ಹಾಳು ಮಾಡಿ ನನ್ನ ಸ್ಮಶಾನದ ದಾರಿ ತೋರಿಸುವುದೇ ಈ ದೇಸಾಯಿಗೌಡನ ಹೊಲಸು ಜಾತಿಯನ್ನ ಈ ದೇಸಾಯಿ ಸೀತೆನ ಮುಟ್ಟಿ ಆ ರಾವಣ ಸುಟ್ಟು ಬೂದಿಯಾದ. ಅದರಂತೆ ನೀನೇನಾದ್ರೂ ನನ್ನ ಮುಟ್ಟಲು ಬಂದಿದ್ದೆ ನಿಜವಾದರೆ ಈ ಸಮಾಜದಲ್ಲಿರುವ ಪತಿವ್ರತೆ ಸೀತಾ ಮಾತೆ ಅಂತ ಹೆಣ್ಣು ಮಕ್ಕಳು ನಿನ್ನನ್ನು ಸುಟ್ಟು ಬೂದಿ ಮಾಡಿ ನಿನ್ನ ಚಿತಾಭಸ್ಮವನ್ನು ಕೃಷ್ಣನಲ್ಲಿ ತರ್ಪಣೆ ಬಿಡುತ್ತಾರೆ. ಎಚ್ಚರಿಕೆ. ಹೆಣ್ಣು ಮಕ್ಕಳು, ಹಲೋ, ಹೆಣ್ಣು ಮಕ್ಕಳು ಸಮಾಜದಲ್ಲಿರುವ ಹೆಣ್ಣು ಮಕ್ಕಳು ಅದು ಸೀತೆಯಷ್ಟೇ ಪವಿತ್ರವಾದ ಹೆಣ್ಣು ಮಕ್ಕಳು. ಪತಿವ್ರತೆಗೆ ಬೆಲೆ ಕೊಡಲು ಈ ನಿನ್ನ ಸಮಾಜ ಮೊದಲಿನ ಪರಿಸ್ಥಿತಿಯಲ್ಲಿ ಉಳಿದಿಲ್ಲ ಸಾವಿತ್ರಿ. ಗಂಡನೇ ದೇವರೆಂದು ದಿನನಿತ್ಯ ಮತ್ತೊಬ್ಬರಿಗೆ ಬುದ್ಧಿ ಹೇಳಿ ಕಾಮದಾಸೆಗಾಗಿ ಮತ್ತೊಬ್ಬರಿಗೆ ಮೈಸುಕ ನೀಡುವ ರಂಡೇರು ನಿನಗೆ ಪವಿತ್ರರೇ. ಮನೆಯಿಂದ ಹೊರ ಬಂದರೆ
ಹೀಗಿರುವಾಗ ದುಶ್ಯಾಸನದ ತರ ನಿನ್ನ ಸೀರೆಯನ್ನು ಸೆಳೆದು ನನ್ನ ಕಾಮದ ವಿಷಯವನ್ನು ಇಳಿಸುತ್ತೇನೆ ಬಾರೇ. ಕೆಟ್ಟ ದೃಷ್ಟಿಯಿಂದ ಹೆಣ್ಣಿನ ಶೀಲದ ಜೊತೆ ಚಲ್ಲಾಟ ಮಾಡಲು ಬಂದ ದುಶ್ಯಾಸನ ಎದೆನ ಬಗೆದು ಅವನ ಬಿಸಿ ರಕ್ತದಿಂದ ಮುಡಿ ಕಟ್ಟಿಕೊಂಡಿರುವ ಬೆಂಕಿ ಮಗಳ ದ್ರೌಪದಿಯ ವಂಶದ ಲೋಕನು ನಾನು. ಅದರಂತೆ ನೀನೇನಾದ್ರೂ ಮುಟ್ಟಲು ಬಂದಿದ್ರೆ ನಿನ್ನ ತೆಗೆದು ರಕ್ತವನ್ನು ಕುಡಿಯುವ ಎಚ್ಚರ. ದ್ರೌಪದಿ ಆ ದ್ರೌಪದಿಯನ್ನು ಕಾಪಾಡಲು ಶ್ರೀಕೃಷ್ಣ ಬಂದ. ಇಂದು ನಿನ್ನನ್ನು ಕಾಪಾಡಲು ಯಾರು ಬರ್ತಾರೋ ನಾನು ಬಂದೇ ಬಿಡುತ್ತೇನೆ. ಬಾ. ಮೊದಲು ಬಿಡೋ ಸಾಕಿನ ಮಗನೇ ದೇಸಾಯಿ. ಮನೆಯಲ್ಲಿ ಯಾರಿಲ್ಲದ ಸಮಯ ನೋಡಿ ನನ್ನ ತಂಗಿ ಸೀರೆ ಸೆರಗಿಗೆ ಕೈ ಹಾಕಲು ಬಂದಿಲ್ಲ. ಓರೆ ಮಗನೇ, ಲೇ ರಾಮ, ಯಾರು ಇಲ್ಲದ ಸಮಯದಲ್ಲಿ ನನ್ನ ಮನೆಯಲ್ಲಿರುವ ನಾನದು ಹಣವನ್ನು ದೋಚಿ ನಿನ್ನ ತಮ್ಮನ ವಿದ್ಯಾಭ್ಯಾಸವನ್ನು ದೋಚಿದೆ. ಅಂದು ನೀನು ದೋಚಿದ ಹಣದ ಪ್ರತಿಫಲವೇ ಇಂದು ನಿನ್ನ ತಂಗಿಯ ಶೀಲಹರಣ. ಲೇ ಮಗನೇ ದೇಸಾಯಿ, ನಾಲಿಗೆ ಇದೆ ಎಂದು ಬಾಯಿಗೆ ಬಂದಾಗ ಮಗಳಿದ್ದೇವೆ. ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಸುಮ್ಮನೆ ಹಾಗೆ ಹೋಗಲು ಬಂದಿಲ್ಲ. ಸುಮ್ಮನೆ ಕಾಲಹರಣ ಮಾಡಿ ನನ್ನ ಕಾಮದ ವಿಷಯವನ್ನು ನಂದಿಸಬೇಡ. ಲೇ ಜಾನಿ ಸುಧಾಮ, ಕಟ್ಟೆ ಹಾಕಿಲ್ಲ ಈ ಬಡಬೇಕಾರಿಯನ್ನು. ಇವನ ಕಣ್ಮುಂದನೆ ಇವನ ತಂಗಿಯ ಶೀಲಹಾರಣ ಮಾಡಿ ಇವಳನ್ನು ಸ್ಮಶಾನದ ದಾರಿ ತೋರಿಸುತ್ತೇನೆ. ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಆಗಿದ್ದೇನೆ. ಕಟ್ಟಿದ ಈ ಹುಲಿಯನ್ನು ಬಿಚ್ಚಿ ನೋಡೋ ಮೇಲೆ ತೋರಿಸಿ ನಾನು ಯಾರೆಂದು. ಈ ದೇಸಾಯಿಗಳು ಯಾವ ಹೆಣ್ಣನ್ನು ಬಿಟ್ಟಿಲ್ಲ, ಬಿಡುವುದಿಲ್ಲ. ಈ ದೇಸಾಯಿಗಳು ಯಾವುದೇ ಕೆಲಸ ಮಾಡಿದ್ರು ಸಾಕ್ಷಿ ಸಹಿತ ಉಳಿಯಬಾರದು. ನಿಮ್ಮನ್ನು ನನ್ನ ಮಾತಿಗೆ ಒಪ್ಪಿದ್ರೆ
ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಅದಕ್ಕಾಗಿ ಇವಳನ್ನು ಯಮಪುರಕ್ಕೆ ತರಬೇಕು. ಶೀಲ ಕಳೆದುಕೊಂಡು ಸೋತು ಮುಖ ಹೊತ್ತು ನಾನು ಈ ಸಮಾಜದಲ್ಲಿ ಹೇಗೆ ಬದುಕಲಮ್ಮ, ಹೇಗೆ ಬದುಕಲಿ? ದೇಸಾಯಿ ಗೌಡ, ನಾನು ಬೇಡ ಬೇಡ ಅಂತ ನಿನ್ನ ಹತ್ರ ಎಷ್ಟು ಬೇಡ್ಕೊಂಡ್ರು ನನ್ನ ಶೀಲವನ್ನು ಹಾಳು ಮಾಡ್ತೀಯಲ್ಲ. ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೀನೇನು ನನ್ನನ್ನು ಸುಮ್ಮನೆ ಬಿಡುವುದೇ? ನಾನೇ ನಿನ್ನನ್ನು ಬದುಕೋದು ಬಿಡುವುದಿಲ್ಲ. ಏನಾಗಿದೆ ಸ್ವಾಮಿ? ಏನಿದು ನಿಮ್ಮ ಸ್ಥಿತಿ? ಯಾರು ನಿಮ್ಮನ್ನು ಈ ರೀತಿ ಕಟ್ಟಿ ಹಾಕಿದವರು? ಸಾವಿತ್ರಿಗೆ ಏನಾಗಿದೆ ಸ್ವಾಮಿ? ಹೇಗೆ ಹೇಳಲಿ ಸೀತೆ? ನಡೆದ ದುರ್ಘಟನೆಯನ್ನು ಆ ಕೆಟ್ಟ ದುಷ್ಟ ದೇಸಾಯಿ ನನ್ನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಸಾವಿತ್ರಿ ಸೀಲಾಳು ಮಾಡಿ ಸೀತಾಳು ಅವಳು ಹೋಗುವಾಗ ಸಾವಿತ್ರಿಯನ್ನು ಕೊಂದು ಹೋದ. ನನ್ನಿಂದ ಅವರಿಗೆ ಏನು ಮಾಡಲು ಆಗುವುದಿಲ್ಲ ಎಂದು ಹೇಳುವುದ ಸೀತಾ ಹೇಳುವಾಗ ಅಂದಾಗ ಯಾವತ್ತು ನಮ್ಮ ಭಾರತ ದೇಶದಲ್ಲಿ ಅಣ್ಣನ ಕಣ್ಣೆದುರಿಗೆ ತಂಗಿ ಸೀಲಾಗಿದ್ದು ನಮಗಿಟ್ಟೇನೆ ಇಲ್ಲ ಸೀತಾ ಇಲ್ಲ. ಅಂದಾಗ ನಾನಿನ್ನು ಬದುಕಿರಬಾರದು ಸೀತಾ, ಬದುಕಿರಬಾರದು. ಸ್ವಾಮಿ, ನೀವೇಕೆ ಸಾಯುತ್ತೀರಾ ಸ್ವಾಮಿ? ನೀವೇಕೆ ಸಾಯುತ್ತೀರಾ ಅಂತ ಆ ದುಷ್ಟನ ಸಾವನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ಬೇಕು ಸ್ವಾಮಿ. ಹೌದು ಸೀತಾ, ಹೌದು, ನಿನ್ನ ಮಾತು ನಿಜ. ಈಗಲೇ ದೇಸಾಯ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿದಾಗಲೇ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆಮೇಲೆ ದೇಸಾಯ ದರ್ಪಕ್ಕೆ ಅಂತ್ಯ ಹಾಡಿದರಾಯಿತು. ನಿಂತ್ಕೊಳ್ಳಿ ಸ್ವಾಮಿ, ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ನನ್ನ ಮೇಲೆ ಆಗಾಗಿದೆ. ಆವೇಶದಲ್ಲಿ ಮೂಗು ಕೊಯ್ದುಕೊಂಡ್ರೆ ಮತ್ತೆ ಹಿಂತಿರುಗಿ ಬರಲಾರ್ದು ಸ್ವಾಮಿ. ಮೊದಲು ಸಾವಿತ್ರಿ ಅಂತ್ಯ ಸಂಸ್ಕಾರ ಮಾಡೋಣ ನಾವು. ತಪ್ಪು ಮಾಡಿದ ಸೀತಾ, ತಪ್ಪು ಮಾಡಿದ ನಿನ್ನ ಮೇಲೆ ಆಡೆ ಇಟ್ಟು ಮೊದಲು ತಂಗಿ ಅಂತ್ಯ ಸಂಸ್ಕಾರ ಮಾಡೋಣ, ಆಮೇಲೆ ದೇಸಾಯ ದರ್ಪಕ್ಕೆ ಅಂತ್ಯ ಹಾಡಿದರಾಯಿತು. ನಿನಗೆ ನಮಸ್ಕಾರ. ಕಣ್ಣಿಗೆ
ಕಣ್ಣಿಗೆ